ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ಸಂಡೇ ವ್ಲಾಗ್ ತುಂಬ ಲೇಟಾಗಿ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಸಂಡೇ ಬಂದೇ ಬಿಡ್ತು. ಸೊ ಅದ್ರ ಬರೋ ಹೊತ್ತಿಗೆ ಒಂದು ವ್ಲಾಗ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳಿಬಿಟ್ಟು, ಸೊ ತುಂಬ ಹುಷಾರಿರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ನಡುವೆ ವೀಡಿಯೋಸ್ನ ಸ್ವಲ್ಪ ಹಾಕೋದಕ್ಕೆ ಆಗಲಿಲ್ಲ. ಸೊ ಮಗ ಬಂದು ಒಳಗಡೆ ಸ್ಕೇಟಿಂಗ್ ಎಲ್ಲ ಆಡ್ತಿದ್ದ. ತುಂಬಾ ಎಷ್ಟು ಹೇಳಿದ್ರು ಅವನು ಕೇಳಲ್ಲ. ಸ್ಕೇಟಿಂಗ್ ಮೇಲ್ಗಡೆ ಎತ್ತಿಟ್ಟಿದ್ವಿ, ಬಟ್ ಇದು ತುಂಬ ಸೌಂಡ್ ಇರಿಟೇಷನ್ ಆಗುತ್ತೆ ನನಗೂ ಮತ್ತು ನಮ್ಮ ಹಸ್ಬೆಂಡ್ಗೂ. ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಹೇಳಿದ್ರು ಅವನು ಕೇಳಲಿಲ್ಲ. ಮತ್ತೆ ಅದನ್ನು ತೊಗೊಂಡು ಬಂದು ಒಳಗಡೆ ಫುಲ್ಲು ಕಿಚನ್ನು, ರೂಮು ಎಲ್ಲನೂ ಆಟಾಡ್ತಾನೆ. ಸ್ವಲ್ಪ ಖಾಲಿ ಇರೋದ್ರಿಂದ ಸ್ಪೇಸು ನನ್ನ ಜಾಸ್ತಿ ಎಲ್ಲ ಐಟಮ್ಸ್ನ ಇಟ್ಟಿಲ್ಲಲ್ಲ, ಹಾಗಾಗಿ ಎಲ್ಲ ಅಲ್ಲಿ ಅಡುಗೆ ಮನೆಯಲ್ಲೆಲ್ಲ ಫುಲ್ಲು ಆಟಾಡ್ತಾನೆ. ನನಗೆ ಎಷ್ಟು ಎತ್ತಿಟ್ಟಿದ್ರು ನನಗೆ ತುಂಬಾ ಇರಿಟೇಷನ್ ಮಾಡ್ತಾನೆ ಒಂದೊಂದು ಟೈಮು. ಸೊ ಸಂಡೇ ಆಗಿದ್ದರಿಂದ ನಾವು ಸ್ವಲ್ಪ ಮೇಲ್ಗಡೆ ಟೆರೆಸ್ ಮೇಲೆ ಒಂದು ರೂಮ್ ಇದೆ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ ಬಂದಿದ್ವಿ. ಸೊ ಈ ರೂಮ್ ಅಂತೂ ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಹರಡ್ತಲೇ ಇರ್ತೀವಿ. ಸೊ ಕೆಳಗಡೆ ಇರೋ ಒಂದು ಐಟಮ್ಸ್ನೆಲ್ಲ ತೊಗೊಂಡು ಮೇಲ್ಗಡೆ ಹಾಕಿದಾಗ ಮತ್ತೆ ಅದು ಹರಡಿರುತ್ತಲ್ವ, ಹಾಗಾಗಿ. ಸೊ ಇದು ನೋಡಿ LED TV ತೋರಿಸ್ತಾ ಇದ್ದೀನಲ್ಲ ನಿಮಗೆ, 49 ಇಂಚಸ್ಸು MI. ಸೊ ಇದು 3 ಇಯರ್ಸಿಂದ ಹೀಗೆ ಇದೆ. ನನ್ನ ಮಗ ಕೊರೋನಾ ಟೈಮಲ್ಲಿ ಇದನ್ನು ಹೊಡೆದಾಕಿದ್ದ. ಸೊ ಜಸ್ಟ್ ಒಂದು ಟಾಯಲ್ಲಿ ಆ ಸ್ಕ್ರೀನ್ಗೆ ಟಚ್ ಮಾಡಿದಷ್ಟೇ, ಬಟ್ ಸ್ಕ್ರೀನ್ ಫುಲ್ಲು ಡಿಸ್ಪ್ಲೇನೇ ಹೊರಟೋಯ್ತು. ಆ ಡಿಸ್ಪ್ಲೇಗೆ ಮತ್ತೆ 20,000 ಖರ್ಚು ಮಾಡೋದಕ್ಕೆ ಬೇಡ ಅಂದ್ಬಿಟ್ಟು ಹೊಸ ಟಿವಿನೇ ತೊಗೊಂಡು ಬಂದಿದ್ವಿ. ಹಾಗಾಗಿ ಅದನ್ನು ಮೇಲ್ಗಡೆ ಇಟ್ಟಿದ್ದೀನಿ. ಯಾರಿಗಾರು ಕೇಳಿದ್ರೆ ರೆಡಿ ಮಾಡಿಸ್ಕೊಳ್ತೀವಿ ಅಂದರೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಯಾರು ಬೇಡ ಅಂತಲೇ ಹೇಳ್ತಾರೆ, ಏಕೆಂದರೆ ಇವಾಗಿನೆಲ್ಲ ಪ್ರೈಸ್ ಎಲ್ಲ ಸ್ವಲ್ಪ ಕಡಿಮೆನೇ ಇರುತ್ತಲ್ವ, ಹೊಸದೇ ಬರುತ್ತಲ್ವ, ಸೆಕೆಂಡೆಲ್ಲ ಯಾಕೆ ರೆಡಿ ಮಾಡಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಯಾರೂ ತೊಗೊಂಡು ಹೋಗಿಲ್ಲ. ಅದನ್ನು ಹಂಗೆ ಬಿಟ್ಬಿಟ್ಟಿದ್ದೀನಿ, ಅಲ್ಲೇ ಇಟ್ಬಿಟ್ಟಿದ್ದೀನಿ ಕೂಡ. ಸೊ ಇಲ್ಲಿ ಮೇಲ್ಗಡೆ ಟೆರೆಸ್ ಮೇಲೆ ಬಂದಾಗೆಲ್ಲ ಇವನು ಅದು ಸ್ಕೇಟಿಂಗು ಸಹ ಮೇಲ್ಗಡೆಗೆ ಬಂತು. ಸ್ವಲ್ಪ ನನ್ನ ಗಿಡದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಬೇಡವಾಗಿರೋವಂಥ ಗಿಡಗಳೆಲ್ಲ, ಹೋಗಿರೋವಂಥ ಗಿಡಗಳನ್ನೆಲ್ಲ ಒಂದು ಸೈಡ್ ಎತ್ತಿಟ್ಟಿದ್ದೀನಿ. ಅದೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಅದನ್ನು ನೀಟಾಗಿ ನಾನು ಅರೇಂಜ್ ಮಾಡಿ ಎತ್ತಿಡೋಣ, ಮತ್ತು ಬೇರೆ ಎಲ್ಲ ಪ್ಲ್ಯಾಂಟ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೀನಿ. ನಂತರ ನಾನು ಇಲ್ಲಿ ಸ್ವಲ್ಪ ಗಿಡಕ್ಕೆಲ್ಲ ಕೋಕೋಪಿಟ್ನ ತರಿಸಿದ್ದೆ. ಅದನ್ನು ಹಾಕೇ ಇರಲಿಲ್ಲ, ತುಂಬ ದಿವಸ ಆಗಿತ್ತು. ಬರೀ ಮಣ್ಣೆಲ್ಲ ಇತ್ತು ಪಾಟಲ್ಲಿ, ಹಾಗಾಗಿ ಸ್ವಲ್ಪ ಕೋಕೋಪಿಟ್ಟು, ಸ್ವಲ್ಪ ಗೊಬ್ಬರ ಎಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೆ. ಸೊ ಫೈನಲಿ ಈ ಥರ ಕೋಕೋಪಿಟ್ ಹಾಕೋದ್ರಿಂದ ಈ ಗಿಡಗಳು ಸಹ ಚೆನ್ನಾಗಿ ಬರುತ್ತೆ, ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳುತ್ತೆ. ನಂತರ ಇದು ಒಂದು ಸಮ್ಮರ್ ಟೈಮಲ್ಲಿ ಕೋಕೋಪಿಟ್ನ ಯೂಸ್ ಮಾಡೋದ್ರಿಂದ ಜಾಸ್ತಿ ಅಂದರೆ ನೀರು ತೊಗೊಳೋದಾಗಲಿ ಮತ್ತು ಜಾಸ್ತಿ ಬೇಗ ಡ್ರೈ ಆಗೋದಾಗಲಿ ಎಲ್ಲ ಆಗೋದಿಲ್ಲ. ಹಾಗಾಗಿ ನಾನು ಒಂದು ವರ್ಷಕ್ಕೆ 2 ಸಾರಿ ನಾನು ಈ ಕೋಕೋಪಿಟ್ನ ಗಿಡಕ್ಕೆ ಹಾಕ್ತಾ ಇರ್ತೀನಿ. ಸೊ ಫೈನಲಿ ಎಲ್ಲ ಕ್ಲೀನ್ ಆಯಿತು. ಇವನು ಕೂಡ ಇಲ್ಲಿ ಕುಂತ್ಕೊಂಡು ತಿಂತಾ ಇದ್ದ. ನೋಡ್ರಿ ಹೆಂಗೆ ಕುತ್ಕೊಂಡು ತಿಂತಾ ನೀನು. ಸೊ ನಾನು ಟೆರೆಸೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. ನಂತರ ಮಧ್ಯಾಹ್ನಕ್ಕೆ ನನ್ನ ಫ್ರೆಂಡ್ ಮನೆಗೆ ಗಣಪತಿ ಪೂಜೆಗೆ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಸೊ ಆಲ್ರೆಡಿ ಆಂಟಿ ಇಲ್ಲಿ ಹಬ್ಬದ ಪ್ರಿಪರೇಷನ್ ಅಡುಗೆ ಎಲ್ಲ ಮಾಡ್ತಾಯಿದ್ರು. ನನ್ನ ಫ್ರೆಂಡ್ ಆಲ್ರೆಡಿ ಗಣಪತಿ ಎಲ್ಲ ಮಾರ್ನಿಂಗೇ ಕೂರಿಸಿ ಅದಕ್ಕೆಲ್ಲ ನೈವೇದ್ಯ ಎಲ್ಲ ಇಡೋದಕ್ಕೆ ಅಂತ ಹೇಳಿಬಿಟ್ಟು ಆಂಟಿ ಸ್ವಲ್ಪ ಹೋಳಿಗೆ ಮತ್ತು ಅರಿಶಿಣದ ಕಡುಬು ಎಲ್ಲ ಮಾಡಿದರು. ನಾನು ಏನೇನು ಮುಂದೆ ನನ್ನ ವೀಡಿಯೋದಲ್ಲಿ ನೋಡ್ತಾ ಇರ್ತೀರ ಯಾವ ರೀತಿ ಐಟಮ್ಸ್ ಎಲ್ಲ ಮಾಡಿದ್ಲು ಅಂತ ಹೇಳ್ಬಿಟ್ಟು. ಸೊ ತುಂಬ ಚೆನ್ನಾಗಿ ಮಾಡಿದ್ಲು ಗಣಪತಿ ಪೂಜೆನ. ನಮ್ಮ ಮನೇಲಿ ಈ ಸರಿ ಗಣಪತಿಗಿಂತ ಇವ್ರ ಮನೆ ಗಣಪತಿ ಸ್ವಲ್ಪ ದೊಡ್ಡದಾಗೇ ಇತ್ತು. ಗೌರಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಫೈನಲಿ ಪೂಜೆ ಎಲ್ಲ ಮಾಡಿದ್ಲು. ನಾವು ಬರೋ ಹೊತ್ತಿಗೆ ಪೂಜೆ ಎಲ್ಲ ಆಗಿತ್ತು. ಅಂದರೆ ನೆಕ್ಸ್ಟ್ ಪೂಜೆ ಬಂದು ನೈವೇದ್ಯ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ಲು. ತೆಗಿತೀನಿ ಸ್ಟೋರೇಜ್ ಫುಲ್ಲು. ಮಗ ಕೈ ಕಾಲು ತೊಳ್ಕೊಂಬ, ಪೂಜೆ ಮಾಡಪ್ಪ. ಸೊ ನಮ್ಮ ಮನೇಲಿ ಪೂಜೆ ಇಟ್ಕೊಂಡಿದ್ದರಿಂದ ಇವ್ರ ಮನೇಲಿ ಸಂಡೇ ಇಟ್ಕೊಂಡಿದ್ಲು. ಸೊ ಅಮ್ಮನೂ ಕೂಡ ಬರೋದಿತ್ತು, ಹಾಗಾಗಿ ಇವಳು ಸಂಡೇ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಂಡೇ ಪೂಜೆ ಮಾಡ್ಕೊಂಡ್ಲು ಗಣಪತಿ ಪೂಜೆ. ಇವಳು ಕೂಡ ವರ್ಷನೂ ಗಣಪತಿ ಇಟ್ಟು ಪೂಜೆ ಮಾಡ್ತಾಳೆ. ಸೊ ಫೈನಲಿ ಊಟಕ್ಕೆಲ್ಲ ಪ್ರಿಪೇರ್ ಆಗಿತ್ತು. ಆಂಟಿ ಸ್ವಲ್ಪ ಹೋಳಿಗೆ ಎಲ್ಲ ಮಾಡ್ತಿದ್ರು. ನಾನು ಬರೋ ಟೈಮಲ್ಲಿ ಆಂಟಿ ಹೋಳಿಗೆ ಎಲ್ಲ ಮಾಡ್ತಿದ್ರು. ಇವರು ಒಂದು ಅರಿಶಿಣದ ಎಲೆಯಿಂದ ಕಡುಬು ಮಾಡಿದರು. ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಫೈನಲಿ ಎಲ್ಲರೂ ಮಕ್ಕಳು ಎಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ದೆ. ನನ್ನ ಮಗ ಮಾತ್ರ ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಿದ್ದ. ಇವರೆಲ್ಲ ಯಾರಿಗೂ ಸೆಟ್ಟೇ ಆಗಲ್ಲ, ಇವರೆಲ್ಲ ಹೆಣ್ಮಕ್ಳು. ನನ್ನ ಮಗ ಒಬ್ಬನೇ ಕೂತ್ಕೊಂಡು ನೋಡಿ ಆ ಥರ ಊಟ ಮಾಡ್ತಿದ್ದಾನೆ ಅಂತ ಹೇಳಿಬಿಟ್ಟು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ಬೇಕು ತಾನೆ. ಇದು ಮಾತ್ರ ಸಪ್ರೇಟಾ? ಹಾಂ, ಯಾರು ಸೆಟ್ ಆಗಲಿಲ್ವಾ?
ಸೆಟ್ ಆಗಂಗೆ ಯಾವ ಫ್ರೆಂಡ್ಸ್ನ ಕರ್ಕೊಂಬರೋಣ? ಹಾಂ, ಅವರೆಲ್ಲ ಹುಡುಗಿರು, ನೀನು ಹುಡುಗ ಅಂತನಾ? ಇನ್ನೂ ಒಂದು ಹುಡುಗನ್ನ ಅಲ್ಲಿ ಎಲ್ಲಿ ಕರ್ಕೊಂಬರೋಣ ನಾನು? ಆಯಿತು, ಅಲ್ಲಿ ದಾರಿಲಿ ಹೋಗೋರ್ನೆಲ್ಲ ಕರ್ಕೊಂಬಂದು ಕೂರ್ಸ್ಕೊಳ್ಳೋಣ, ಆಯಿತಾ? ಆಯ್ತಾಯ್ತು, ಊಟ ಮಾಡಿ ಇವಾಗ ನೀನು ಸೆಟ್ ಆಗೋ ಫ್ರೆಂಡ್ಸ್ನೇ ಕರ್ಕೊಂಬರೋಣ. ಇವನಿಗೆ ಯಾರೂ ಸೆಟ್ ಆಗಿಲ್ಲ ಅಂತ ಹೇಳಿಬಿಟ್ಟು ಒಂದೊಂದು ಟೈಮ್ ಚೆನ್ನಾಗೇ ಆಟ ಆಡ್ತಿರ್ತಾರೆ, ಒಂದೊಂದು ಟೈಮ್ ಈ ಥರ ಕಿತ್ತಾಡ್ಕೊಂಡಿರ್ತಾರೆ. ಸೊ ಮಕ್ಕಳು ವಿಷಯದಲ್ಲೆಲ್ಲ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ಅವ್ರು ಏನಾದ್ರು ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತೀವಿ. ಸೊ ಫೈನಲಿ ಊಟಕ್ಕೆಲ್ಲ ರೆಡಿ ಆಯಿತು. ಕೋಸಂಬರಿ, ಕಾಳುಗೊಜ್ಜು, ಒಬ್ಬಟ್ಟು, ಕಾಯಿ ಒಬ್ಬಟ್ಟು, ಮತ್ತು ಕಡುಬು, ಪಾಯಸ, ಅನ್ನ ಸಾಂಬಾರು, ಸೊ ವೆರೈಟೀಸ್ ಇತ್ತು. ಸೊ ತುಂಬ ವೆರೈಟೀಸ್ ಮಾಡಿದ್ಲು. ಎಲ್ಲರೂ ತಿಂದು ಮತ್ತು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತೆಲ್ಲ ಕೂತಿದ್ದು ನಂತರ ನಾನು ಹೊರಟು ಬಂದುಬಿಟ್ಟೆ. ಸೊ ಇಲ್ಲಿಗೆ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.